ಮೊದಲನೆಯ ಪ್ರಶ್ನೆ, ದ್ರಾಕ್ಷಿಯಿಂದ ಯಾವ ಆಲ್ಕೋಹಾಲ್ ತಯಾರಿಸಲಾಗುತ್ತದೆ? ಎ ವಿಸ್ಕಿ, ಬಿ ವೋಡ್ಕಾ, ಸಿ ಬಿಯರ್, ಡಿ ವೈನ್. ಉತ್ತರ ಡಿ ವೈನ್. ಎರಡನೆಯ ಪ್ರಶ್ನೆ, ಮಧುಮೇಹ ರೋಗಿಗಳಿಗೆ ಯಾವ ಹಣ್ಣು ಉತ್ತಮ? ಎ ಸೇಬು, ಬಿ ದಾಳಿಂಬೆ, ಸಿ ದ್ರಾಕ್ಷಿಗಳು, ಡಿ ಹಲಸು. ಉತ್ತರ ಬಿ ದಾಳಿಂಬೆ. ಮೂರನೆಯ ಪ್ರಶ್ನೆ, ಸೊಳ್ಳೆಗಳು ಹೆಚ್ಚಾಗಿ ಯಾವ ಹಣ್ಣು ತಿನ್ನುವವರಿಗೆ ಆಕರ್ಷಿತವಾಗುತ್ತವೆ? ಎ ಪೇರಳೆಹಣ್ಣು, ಬಿ ಬಾಳೆಹಣ್ಣು, ಸಿ ಪಪ್ಪಾಯಿ ಹಣ್ಣು, ಡಿ ಮಾವಿನ ಹಣ್ಣು. ಉತ್ತರ ಬಿ ಬಾಳೆಹಣ್ಣು. ನಾಲ್ಕನೇ ಪ್ರಶ್ನೆ, ವಿಶ್ವದಲ್ಲಿ ಅತಿದೊಡ್ಡ ಹೃದಯವನ್ನು ಹೊಂದಿರುವ ಪ್ರಾಣಿ ಯಾವುದು? ಎ ಮೊಸಳೆ, ಬಿ ಆನೆ, ಸಿ ಜಿರಾಫೆ, ಡಿ ನೀಲಿ ತಿಮಿಂಗ್ಲ. ಉತ್ತರ ಡಿ ನೀಲಿ ತಿಮಿಂಗ್ಲ. ಐದನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಹೊಂದಿರುವ ದೇಶ ಯಾವುದು? ಎ ಜಪಾನ್, ಬಿ ಚೀನಾ, ಸಿ ರಷ್ಯಾ, ಡಿ ಅಮೆರಿಕಾ. ಉತ್ತರ ಎ ಜಪಾನ್. ಆರನೇ ಪ್ರಶ್ನೆ, ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ಯಾವ ಬಣ್ಣದ ಬಣ್ಣವು ಸ್ಥಾನ ಪಡೆಯಿತು? ಎ ಬಿಳಿ, ಬಿ ಹಸಿರು, ಸಿ ನೀಲಿ, ಡಿ ಕಪ್ಪು. ಉತ್ತರ ಎ ಬಿಳಿ. ಏಳನೇ ಪ್ರಶ್ನೆ, ಯಾವ ಬೆರಳಿನ ಉಗುರುಗಳು ನಿಧಾನವಾಗಿ ಬೆಳೆಯುತ್ತವೆ? ಎ ಹೆಬ್ಬೆರಳು, ಬಿ ತೋರು ಬೆರಳು, ಸಿ ಮಧ್ಯದ ಬೆರಳು, ಡಿ ಕಿರು ಬೆರಳು. ಉತ್ತರ ಎ ಹೆಬ್ಬೆರಳು. ಎಂಟನೆಯ ಪ್ರಶ್ನೆ, ಮುಖದಲ್ಲಿ ಸುಕ್ಕುಗಳನ್ನು ಉಂಟು ಮಾಡುವ ರುಚಿ ಯಾವುದು? ಎ ಸಿಹಿ, ಬಿ ಖಾರ, ಸಿ ಹುಳಿ, ಡಿ ಕಹಿ. ಉತ್ತರ ಬಿ ಖಾರ. ಒಂಬತ್ತನೆಯ ಪ್ರಶ್ನೆ, ಬಿಸಿ ಚಹಾ ಕುಡಿಯುವುದರಿಂದ ಯಾವ ರೋಗ ಉಂಟಾಗುತ್ತದೆ? ಎ ಕ್ಷಯರೋಗ, ಬಿ ಅಲ್ಸರ್, ಸಿ ಶುಗರ್ ಕಾಯಿಲೆ, ಡಿ ಕ್ಯಾನ್ಸರ್. ಉತ್ತರ ಡಿ ಕ್ಯಾನ್ಸರ್. ತುಂಬಾ ಬಿಸಿ ಚಹಾ ಕುಡಿಯುವುದರಿಂದ ಉಂಟಾಗುವ ರೋಗ ಅನ್ನನಾಳದ ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂದು ಅಧ್ಯಯನಗಳು ಸೂಚಿಸುತ್ತವೆ. ಏಕೆಂದರೆ ಶಾಖವು ಅನ್ನನಾಳದ ಗೋಡೆಗಳನ್ನು ಛಿದ್ರಗೊಳಿಸುತ್ತವೆ. ಛಿದ್ರಗೊಂಡ ಅನ್ನನಾಳ ಮತ್ತು ಕೆಟ್ಟ ಆಹಾರ ಪದ್ಧತಿಗಳು ಆಗಾಗ ಇತರ ರೀತಿಯ ಕ್ಯಾನ್ಸರ್ಗಳಿಗೆ ಕಾರಣವಾಗುತ್ತದೆ. 10ನೇ ಪ್ರಶ್ನೆ, ಮಕ್ಕಳು ಮೊಬೈಲ್ ಫೋನ್ಗಳಲ್ಲಿ ಕಳೆಯಬಹುದಾದ ಗರಿಷ್ಠ ಸಮಯ ಎಷ್ಟು? ಎ ಅರ್ಧ ಗಂಟೆ, ಬಿ 1 ಗಂಟೆ, ಸಿ 3 ಗಂಟೆಗಳು, ಡಿ 2 ಗಂಟೆಗಳು. ಉತ್ತರ ಡಿ 2 ಗಂಟೆಗಳು. 11ನೇ ಪ್ರಶ್ನೆ, ಗರ್ಭ ಧರಿಸುವ ಏಕೈಕ ಪುರುಷ ಜೀವಿ ಯಾವುದು? ಎ ಸಮುದ್ರ ಕುದುರೆ, ಬಿ ಗೂಬೆ, ಸಿ ಕತ್ತೆ, ಡಿ ಡಾಲ್ಫಿನ್. ಉತ್ತರ ಎ ಸಮುದ್ರ ಕುದುರೆ. 12ನೇ ಪ್ರಶ್ನೆ, ಗ್ಯಾಸ್ ಸಿಲಿಂಡರ್ಗಳು ಕೆಂಪು ಬಣ್ಣದಲ್ಲಿರಲು ಕಾರಣವೇನು? ಎ ಬೆಂಕಿಯನ್ನು ಪ್ರತಿನಿಧಿಸಲು, ಬಿ ಅಪಾಯವನ್ನು ತಿಳಿಸಲು, ಸಿ ವಿಶಿಷ್ಟ ಗುರುತು, ಡಿ ವಿವರಣೆ ಇಲ್ಲ. ಉತ್ತರ ಬಿ ಅಪಾಯವನ್ನು ತಿಳಿಸಲು. 13ನೇ ಪ್ರಶ್ನೆ, ಅತಿಯಾದ ಗೊರಿಕೆಯಿಂದ ಉಂಟಾಗುವ ಕಾಯಿಲೆ? ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ಕಣ್ಣಿನ ಪೊರೆ, ಡಿ ಉಬ್ಬಸ. ಉತ್ತರ ಎ ಹೃದಯಾಘಾತ. 14ನೇ ಪ್ರಶ್ನೆ, ಯಾವ ಜೀವಿ 2 ಮೊಟ್ಟೆಗಳನ್ನು ಹೊಂದಿದೆ? ಎ ಜೇನುನೊಣ, ಬಿ ಸೊಳ್ಳೆ, ಸಿ ಇರುವೆ, ಡಿ ಚಿಟ್ಟೆ. ಉತ್ತರ ಎ ಜೇನುನೊಣ. 15ನೇ ಪ್ರಶ್ನೆ, ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಯಾವ ವಿಟಮಿನ್ ಹೆಚ್ಚು ಸಹಾಯ ಮಾಡುತ್ತದೆ? ಎ ವಿಟಮಿನ್ ಬಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಡಿ.
ಉತ್ತರ ಡಿ ವಿಟಮಿನ್ ಡಿ. 16ನೇ ಪ್ರಶ್ನೆ, 5 ಮುಖ್ಯಮಂತ್ರಿಗಳ ಜೊತೆ ನಟಿಸಿದ ನಟಿ ಯಾರು? ಎ ಮನೋರಮಾ, ಬಿ ಭಾನುಮತಿ, ಸಿ ಸಾವಿತ್ರಿ, ಡಿ ಜಯಲಲಿತಾ. ಉತ್ತರ ಡಿ ಜಯಲಲಿತಾ. 17ನೇ ಪ್ರಶ್ನೆ, ದೇಹದ ಉಷ್ಣತೆಯನ್ನು ಬೇಗ ಕಡಿಮೆ ಮಾಡುವ ಪದಾರ್ಥ ಯಾವುದು? ಎ ಸಬ್ಬಕ್ಕಿ, ಬಿ ಜೀರಿಗೆ, ಸಿ ಮಜ್ಜಿಗೆ, ಡಿ ಬೆಲ್ಲ. ಉತ್ತರ ಡಿ ಬೆಲ್ಲ. 18ನೇ ಪ್ರಶ್ನೆ, 1000 ಸರೋವರಗಳನ್ನು ಹೊಂದಿರುವ ದೇಶ ಯಾವುದು? ಎ ಫಿನ್ಲ್ಯಾಂಡ್, ಬಿ ಇಂಗ್ಲೆಂಡ್, ಸಿ ಅಮೆರಿಕ, ಡಿ ನ್ಯೂಜಿಲ್ಯಾಂಡ್. ಉತ್ತರ ಎ ಫಿನ್ಲ್ಯಾಂಡ್. 19ನೇ ಪ್ರಶ್ನೆ, ಬಾಳೆಹಣ್ಣನ್ನು ತಿನ್ನುವುದರಿಂದ ಎಷ್ಟು ನಿಮಿಷಗಳ ಆಯುಷ್ಯ ಹೆಚ್ಚಿಸುತ್ತದೆ? ಎ 10 ನಿಮಿಷಗಳು, ಬಿ 13.5 ನಿಮಿಷಗಳು, ಸಿ 20 ನಿಮಿಷಗಳು, ಡಿ 5 ನಿಮಿಷಗಳು. ಉತ್ತರ ಬಿ 13.5 ನಿಮಿಷಗಳು. ಬಾಳೆಹಣ್ಣು ಎಲ್ಲ ರೀತಿಯಿಂದಲೂ ತುಂಬಾ ಉಪಯುಕ್ತವಾದ ಹಣ್ಣು ಆಗಿದೆ. ಒಂದು ಅಧ್ಯಯನದ ಪ್ರಕಾರ ಆಯುಷ್ಯವನ್ನು ಹೆಚ್ಚಿಸಲು ಪರೋಕ್ಷವಾಗಿ ಸಹಾಯಕವಾಗಿದೆ. ಬಾಳೆಹಣ್ಣನ್ನು ತಿನ್ನುವುದರಿಂದ 13.5 ನಿಮಿಷಗಳ ಆಯುಷ್ಯವನ್ನು ಹೆಚ್ಚಿಸುತ್ತದೆ. 20ನೇ ಪ್ರಶ್ನೆ, ಜಂಟಿ ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಎ ಅಲ್ಲ, ಬಿ ಲವಂಗ, ಸಿ ಅರಿಶಿಣ, ಡಿ ಕರ್ಪೂರ. ಉತ್ತರ ಡಿ ಕರ್ಪೂರ. ಮಾನವರು ಎಲ್ಲ ಬಣ್ಣಗಳಿಗಿಂತ ಯಾವ ಬಣ್ಣವನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ? ಎ ಹಸಿರು, ಬಿ ಕಪ್ಪು, ಸಿ ಬಿಳಿ, ಡಿ ಕೆಂಪು. ಉತ್ತರ ಎ ಹಸಿರು. ಮಾನವರು ಅತಿ ಹೆಚ್ಚಾಗಿ ಎಲ್ಲ ಬಣ್ಣಗಳಿಗಿಂತ ಹಸಿರು ಬಣ್ಣವನ್ನು ಹೆಚ್ಚು ಬಳಸುತ್ತಾರೆ. ದೇಹದಲ್ಲಿ ರಕ್ತ ಕಡಿಮೆ ಇರುವವರು ಏನು ತಿಂದರೆ ರಕ್ತ ಉತ್ಪತ್ತಿಯಾಗುತ್ತದೆ? ಎ ಪಪ್ಪಾಯಿ, ಬಿ ಬೀಟ್ರೂಟ್, ಸಿ ಎಳ್ಳು, ಡಿ ಬೆಲ್ಲ. ಉತ್ತರ ಬಿ ಬೀಟ್ರೂಟ್. ಬೀಟ್ರೂಟ್ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಬೀಟ್ರೂಟ್ನಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ಸಿ, ಕ್ಯಾಲ್ಸಿಯಂ, ಫೈಬರ್ಗಳು, ಕಬ್ಬಿಣ, ಫೋಲೇಟ್ ಸಮೃದ್ಧವಾಗಿದೆ ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ದೇಹದಲ್ಲಿ ರಕ್ತವು ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಹಣ್ಣಾಗಲು 2 ವರ್ಷಗಳ ಸಮಯ ತೆಗೆದುಕೊಳ್ಳುವ ಹಣ್ಣು ಯಾವುದು? ಎ ಪೈನಾಪಲ್, ಬಿ ಡ್ರ್ಯಾಗನ್ ಫ್ರೂಟ್ಸ್, ಸಿ ಬಾಳೆಹಣ್ಣು, ಡಿ ಕಲ್ಲಂಗಡಿ. ಉತ್ತರ ಎ ಪೈನಾಪಲ್. ಹಣ್ಣಾಗಲು 2 ವರ್ಷಗಳ ಸಮಯ ತೆಗೆದುಕೊಳ್ಳುವ ಹಣ್ಣು ಅಂದರೆ ಅದು ಪೈನಾಪಲ್ ಆಗಿದೆ. ಯಾವ ರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುವುದಿಲ್ಲ? ಎ ಟೈಫಾಯ್ಡ್, ಬಿ ಪೋಲಿಯೋ, ಸಿ ಕ್ಷಯರೋಗ, ಡಿ ಮೇಲ್ನೇ ಎಲ್ಲವೂ. ಉತ್ತರ ಬಿ ಪೋಲಿಯೋ. ಪೋಲಿಯೋ ವೈರಸ್ನಿಂದ ಉಂಟಾಗುವ ಹೆಚ್ಚು ಸಾಂಕ್ರಾಮಿಕ ರೋಗವಾಗಿದೆ. ಇದು ಬ್ಯಾಕ್ಟೀರಿಯಾದಿಂದ ಅಲ್ಲ.